ನಮಸ್ಕಾರ ಗೆಳೆಯರೇ. ನಮ್ಮ ಈ ವಿಶಾಲವಾದ ಬ್ರಹ್ಮಾಂಡದಲ್ಲಿ ನಮಗೆ ತಿಳಿಯದ ಎಷ್ಟೋ ರಹಸ್ಯಗಳಿವೆ. ಇವತ್ತು ನಾವು ಅಂತಹ ರೋಚಕ ವಿಜ್ಞಾನದ ರಹಸ್ಯಗಳನ್ನು ತಿಳಿಯೋಣ. ವಿಡಿಯೋ ಕೊನೆವರೆಗೂ ನೋಡಿ. ಪ್ರಾಚೀನ ಈಜಿಪ್ಟ್ನ ಪಿರಮಿಡ್ಗಳಲ್ಲಿ ಸುಮಾರು 3000 ವರ್ಷಗಳ ಹಳೆಯ ಜೇನುತುಪ್ಪದ ಪಾತ್ರೆಗಳು ಪತ್ತೆಯಾಗಿವೆ. ಆಶ್ಚರ್ಯವೇನೆಂದರೆ ಆ ಜೇನುತುಪ್ಪ ಇಂದಿಗೂ ಕೆಡದೆ ತಿನ್ನಲು ಯೋಗ್ಯವಾಗಿದೆ. ಜೇನುತುಪ್ಪವು ನೈಸರ್ಗಿಕವಾಗಿ ಬ್ಯಾಕ್ಟೀರಿಯಾ ವಿರೋಧಿ ಗುಣ ಹೊಂದಿರುವುದರಿಂದ ಅದು ಎಂದಿಗೂ ಹಾಳಾಗುವುದಿಲ್ಲ. ನಮ್ಮ ದೇಹದೊಳಗಿದೆ ಬ್ರಹ್ಮಾಂಡದ ನಕ್ಷತ್ರಗಳ ಧೂಳು. ಮಾನವನ ದೇಹದಲ್ಲಿರುವ ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಕಾರ್ಬನ್ ನಂತಹ ಅಂಶಗಳು ಶತಕೋಟಿ ವರ್ಷಗಳ ಹಿಂದೆ ನಕ್ಷತ್ರಗಳು ಸ್ಫೋಟಗೊಂಡಾಗ ಬಿಡುಗಡೆಯಾದ ಧೂಳಿನಿಂದ ಬಂದಿದೆ. ಅಂದರೆ ತಾಂತ್ರಿಕವಾಗಿ ನಾವೆಲ್ಲರೂ ನಕ್ಷತ್ರದ ತುಣುಕುಗಳೇ. ನಮಗೆ ಬೇಕಾದ ಹೆಚ್ಚಿನ ಆಮ್ಲಜನಕ ಮರಗಳಿಂದ ಬರುತ್ತದೆ ಎಂದು ನಾವು ಭಾವಿಸುತ್ತೇವೆ. ಆದರೆ ವಾಸ್ತವವಾಗಿ ಭೂಮಿಯ 50% 80% ಆಮ್ಲಜನಕವು ಸಮುದ್ರದಲ್ಲಿರುವ ಫೈಟೋ ಪ್ಲಾಂಕ್ಟನ್ ಎಂಬ ಸಣ್ಣ ಸಮುದ್ರದ ಸಸ್ಯಗಳಿಂದ ಉತ್ಪತ್ತಿಯಾಗುತ್ತದೆ. ಶನಿ ಮತ್ತು ಗುರು ಗ್ರಹಗಳ ಮೇಲೆ ವಜ್ರದ ಮಳೆಯಾಗುತ್ತದೆ. ಅಲ್ಲಿನ ವಾತಾವರಣದಲ್ಲಿರುವ ಮಿಥೇನ್ ಅನಿಲವು ಮಿಂಚಿನ ಹೊಡೆತಕ್ಕೆ ಸಿಕ್ಕಿ ಕಾರ್ಬನ್ ಆಗಿ ಬದಲಾಗುತ್ತದೆ. ಅದು ಕೆಳಗೆ ಬೀಳುವಾಗ ಒತ್ತಡಕ್ಕೆ ಸಿಲುಕಿ ವಜ್ರವಾಗಿ ರೂಪಾಂತರಗೊಳ್ಳುತ್ತದೆ. ಜೋನಿ ಹುಳಗಳಂತೆ ಮನುಷ್ಯನ ದೇಹ ಕೂಡ ಕತ್ತಲಲ್ಲಿ ಹೊಳೆಯುತ್ತದೆ. ಆದರೆ ಆ ಬೆಳಕು ಎಷ್ಟು ಕಡಿಮೆ ಇರುತ್ತದೆ ಎಂದರೆ ಅದನ್ನು ನಮ್ಮ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಅದು ಸೂಕ್ಷ್ಮವಾದ ಕ್ಯಾಮರಾಗಳು ಮಾತ್ರ ಮನುಷ್ಯನ ದೇಹದಿಂದ ಹೊರಬರುವ ಈ ಬೆಳಕನ್ನು ಸೆರೆ ಹಿಡಿಯಬಲ್ಲವು. ಮಳೆ ಬಂದಾಗ ಬರುವ ಮಣ್ಣಿನ ವಾಸನೆ ಇಷ್ಟವೇ. ಮಳೆ ಹನಿಗಳು ಮಣ್ಣಿಗೆ ಬೀಳುವಾಗ ಅಲ್ಲಿರುವ ಬ್ಯಾಕ್ಟೀರಿಯಾಗಳೊಂದಿಗೆ ಸೇರಿ ವಿಟಮಿನ್ B12 ಅನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತವೆ. ಇದು ವಿಜ್ಞಾನದ ಒಂದು ವಿಚಿತ್ರ ಸತ್ಯ. ನಮಗೆ ಭೂಮಿಯ ಮೇಲೆ ಮರಗಳು ಬಹಳ ಪ್ರಾಚೀನ ಎಂದು ಅನಿಸಬಹುದು. ಆಶ್ಚರ್ಯವೇನೆಂದರೆ ಭೂಮಿಯ ಮೇಲೆ ಮರಗಳು ಹುಟ್ಟುವ 10 ಕೋಟಿ ವರ್ಷಗಳ ಮೊದಲೇ ಶಾರ್ಕ್ ಮೀನುಗಳು ಸಮುದ್ರದಲ್ಲಿದ್ದವು. ಅಂದರೆ ಶಾರ್ಕ್ ಮೀನುಗಳು ಶನಿ ಗ್ರಹದ ಉಂಗುರಗಳಿಗಿಂತಲೂ ಪುರಾತನವಾದವು. ಪ್ರತಿ ಸೆಕೆಂಡಿಗೆ ನಿಮ್ಮ ದೇಹದಲ್ಲಿ ನಡೆಯುವ ಬದಲಾವಣೆಗಳು. ಈಗ ನೀವು ಈ ವಾಕ್ಯವನ್ನು ಓದುತ್ತಿರುವ 1 ಸೆಕೆಂಡ್ನಲ್ಲಿ ನಿಮ್ಮ ದೇಹದಲ್ಲಿ ಸುಮಾರು 38 ಲಕ್ಷ ಹೊಸ ಜೀವಕೋಶಗಳು ಉತ್ಪತ್ತಿಯಾಗಿವೆ. ಅದೇ ಸಮಯದಲ್ಲಿ ಅಷ್ಟೇ ಸಂಖ್ಯೆಯ ಹಳೆಯ ಜೀವಕೋಶಗಳು ನಾಶವಾಗಿವೆ. ನಮ್ಮ ದೇಹವು ನಿರಂತರವಾಗಿ ತನ್ನನ್ನು ತಾನು ಮರು ನಿರ್ಮಾಣ ಮಾಡಿಕೊಳ್ಳುತ್ತಲೇ ಇರುತ್ತದೆ. ನೀವು ನಂಬಲೇಬೇಕು, ಮನುಷ್ಯನ DNA ಮತ್ತು ಬಾಳೆಹಣ್ಣಿನ DNA ನಡುವೆ 50% ಹೋಲಿಕೆ ಇದೆ. ಜೀವಶಾಸ್ತ್ರದ ಪ್ರಕಾರ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಪರಸ್ಪರ ಸಂಬಂಧ ಹೊಂದಿವೆ ಎಂಬುದಕ್ಕೆ ಇದೇ ದೊಡ್ಡ ಸಾಕ್ಷಿ. 15 ನಿಮಿಷಗಳ ಕಾಲ ಮನಸಾರೆ ನಕ್ಕರೆ ಸುಮಾರು 40 ಕ್ಯಾಲೋರಿಗಳು ಕರಗುತ್ತವೆ. ಅಂದರೆ ನಗುವುದು ಕೇವಲ ಮನಸ್ಸಿಗೆ ಮಾತ್ರವಲ್ಲ, ಆರೋಗ್ಯಕ್ಕೂ ಒಳ್ಳೆಯ ವ್ಯಾಯಾಮ. ಬಾಹ್ಯಾಕಾಶದಲ್ಲಿ ಆಮ್ಲಜನಕ ಇಲ್ಲದ ಕಾರಣ ಒಂದೇ ರೀತಿಯ 2 ಲೋಹದ ತುಂಡುಗಳು ಒಂದಕ್ಕೊಂದು ತಾಗಿದರೆ ಅವು ಶಾಶ್ವತವಾಗಿ ಅಂಟಿಕೊಳ್ಳುತ್ತವೆ. ಇದನ್ನು ಕೋಲ್ಡ್ ವೆಲ್ಡಿಂಗ್ ಎಂದು ಕರೆಯುತ್ತಾರೆ. ಭೂಮಿಯ ಮೇಲೆ ಗಾಳಿ ಇರುವ ಕಾರಣ ಹೀಗೆ ಆಗುವುದಿಲ್ಲ. ನಮಗೆ ಮೋಡಗಳು ಆಕಾಶದಲ್ಲಿ ಹಗುರವಾಗಿ ತೇಲುವ ಹತ್ತಿಯಂತೆ ಕಾಣುತ್ತವೆ. ಆದರೆ ಒಂದು ಸರಾಸರಿ ಬಿಳಿ ಮೋಡದ ತೂಕ ಸುಮಾರು 5 ಲಕ್ಷ ಕಿಲೋಗ್ರಾಂ ಇರುತ್ತದೆ. ಅಂದರೆ ಸುಮಾರು 100 ದೊಡ್ಡ ಆನೆಗಳ ತೂಕಕ್ಕೆ ಸಮ. ಆದರೂ ಅದು ಗಾಳಿಯ ಸಾಂದ್ರತೆಯ ವ್ಯತ್ಯಾಸದಿಂದಾಗಿ ಕೆಳಗೆ ಬೀಳದೆ ತೇಲುತ್ತದೆ. ನಮಗೆ ಸೂರ್ಯ ಹಳದಿ ಅಥವಾ ಕಿತ್ತಳೆ ಬಣ್ಣದಲ್ಲಿ ಕಾಣಿಸುತ್ತಾನೆ. ಆದರೆ ವಾಸ್ತವವಾಗಿ ಸೂರ್ಯ ಬಿಳಿ ಬಣ್ಣದವನು. ಭೂಮಿಯ ವಾತಾವರಣವು ಸೂರ್ಯನ ಬೆಳಕನ್ನು ಚದುರಿಸುವುದರಿಂದ ನಮಗೆ ಅದು ಹಳದಿ ಬಣ್ಣದಲ್ಲಿ ಗೋಚರಿಸುತ್ತದೆ. ನೀವು ಬಾಹ್ಯಾಕಾಶದಿಂದ ನೋಡಿದರೆ ಸೂರ್ಯ ಶುದ್ಧ ಬಿಳಿ ಬಣ್ಣದಲ್ಲಿ ಕಾಣುತ್ತಾನೆ. ಸಸ್ಯಗಳ ರಕ್ತದ ಬಣ್ಣ. ಮನುಷ್ಯನ ರಕ್ತದಲ್ಲಿ ಹಿಮೋಗ್ಲೋಬಿನ್ ಇರುವುದರಿಂದ ಅದು ಕೆಂಪು ಬಣ್ಣದಲ್ಲಿದೆ. ಸಸ್ಯದಲ್ಲಿರುವ ಕ್ಲೋರೋಫಿನ್ ಮನುಷ್ಯನ ಹಿಮೋಗ್ಲೋಬಿನ್ ರಚನೆಯನ್ನೇ ಹೋಲುತ್ತದೆ. ವ್ಯತ್ಯಾಸವೇನೆಂದರೆ
ನಮ್ಮಲ್ಲಿ ಕಬ್ಬಿಣ ಇದ್ದರೆ ಸಸ್ಯಗಳಲ್ಲಿ ಮೆಗ್ನೀಷಿಯಂ ಇರುತ್ತದೆ. ಅದಕ್ಕೆ ಸಸ್ಯಗಳು ಹಸಿರು ಬಣ್ಣದಲ್ಲಿವೆ. ವಿಜ್ಞಾನಿಗಳ ಸಂಶೋಧನೆಯ ಪ್ರಕಾರ ಯುರೇನಸ್ ಗ್ರಹದ ವಾತಾವರಣದಲ್ಲಿ ಹೈಡ್ರೋಜನ್ ಸಲ್ಫೈಡ್ ಅನಿಲ ಅಧಿಕವಾಗಿದೆ. ನೀವು ಹಳ್ಳಿಗೆ ಹೋಗಿ ವಾಸನೆ ನೋಡಿದರೆ ಅದು ಕೊಳೆತ ಮೊಟ್ಟೆಯ ವಾಸನೆಯಂತೆ ಇರುತ್ತದೆ. ಚಂದ್ರ ನಮ್ಮ ಭೂಮಿಯಿಂದ ಪ್ರತಿ ವರ್ಷ ಸುಮಾರು 3.8 ಸೆಂಟಿಮೀಟರ್ಗಳಷ್ಟು ದೂರ ಸರಿಯುತ್ತಿದ್ದಾನೆ. ಕೋಟ್ಯಾಂತರ ವರ್ಷಗಳ ಹಿಂದೆ ಚಂದ್ರ ಭೂಮಿಗೆ ತುಂಬಾ ಹತ್ತಿರವಿದ್ದನು. ಆಗ ಭೂಮಿಯ ಮೇಲೆ ಒಂದು ದಿನ ಕೇವಲ 6 ಗಂಟೆಗಳಷ್ಟಿತ್ತು. ಭವಿಷ್ಯದಲ್ಲಿ ಚಂದ್ರ ಎಷ್ಟು ದೂರ ಹೋಗುತ್ತಾನೆ ಎಂದರೆ ಭೂಮಿಯ ಮೇಲೆ ಪೂರ್ಣ ಸೂರ್ಯಗ್ರಹಣವೇ ಸಂಭವಿಸುವುದೇ ನಿಂತು ಹೋಗುತ್ತದೆ. ಒಬ್ಬ ವಯಸ್ಕ ಮನುಷ್ಯನ 2 ಶ್ವಾಸಕೋಶಗಳನ್ನು ಬಿಡಿಸಿ ನೆಲದ ಮೇಲೆ ಹರಡಿದರೆ ಅವು ಸರಿಸುಮಾರು ಒಂದು ಟೆನ್ನಿಸ್ ಕೋರ್ಟ್ನಷ್ಟು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತವೆ. ಗಾಳಿಯಿಂದ ಆಮ್ಲಜನಕವನ್ನು ಹೀರಿಕೊಳ್ಳಲು ನಮ್ಮ ದೇಹಕ್ಕೆ ಇಷ್ಟು ದೊಡ್ಡ ವಿಸ್ತೀರ್ಣದ ಅವಶ್ಯಕತೆ ಇದೆ. ಆಕಾಶದಿಂದ ಬೀಳುವ ಒಂದು ಸರಾಸರಿ ಮಿಂಚಿನ ಹೊಡೆತದಲ್ಲಿ ಸುಮಾರು 100 ಕೋಟಿ ಜೂಲ್ಸ್ ವಿದ್ಯುತ್ ಶಕ್ತಿ ಇರುತ್ತದೆ. ಈ ಶಕ್ತಿಯನ್ನು ನಾವು ಸಂಗ್ರಹಿಸಿ ಬಳಸಲು ಸಾಧ್ಯವಾದರೆ ಒಂದು 100 ವ್ಯಾಟ್ನ ಬಲ್ಬ್ ಅನ್ನು ಸತತವಾಗಿ 6 ತಿಂಗಳುಗಳ ಕಾಲ ಬೆಳಗಿಸಬಹುದು. ಸಮುದ್ರದ ಆಳದಲ್ಲಿ ಮುಳುಗಿರುವ ಪ್ರಸಿದ್ಧ ಟೈಟಾನಿಕ್ ಹಡಗು ನಿಧಾನವಾಗಿ ಕರಗಿ ಹೋಗುತ್ತಿದೆ. ಇದಕ್ಕೆ ಕಾರಣ ಹ್ಯಾಲೋಮೊನಾನಸ್ ಟೈಟಾನಿಕೆ ಎಂಬ ವಿಚಿತ್ರ ಬ್ಯಾಕ್ಟೀರಿಯಾ. ಇದು ಕಬ್ಬಿಣವನ್ನು ತಿಂದು ಬದುಕುತ್ತದೆ. ವಿಜ್ಞಾನಿಗಳ ಪ್ರಕಾರ ಮುಂದಿನ 20 ರಿಂದ 30 ವರ್ಷಗಳಲ್ಲಿ ಟೈಟಾನಿಕ್ ಹಡಗು ಸಂಪೂರ್ಣವಾಗಿ ನಾಶವಾಗಿ ಮಣ್ಣು ಪಾಲಾಗಲಿದೆ. ಭೂಮಿಯ ಮೇಲೆ ಬೆಂಕಿ ಹಚ್ಚಿದಾಗ ಅದು ಮೇಲ್ಮುಖವಾಗಿ ಉರಿಯುತ್ತದೆ. ಆದರೆ ಬಾಹ್ಯಾಕಾಶದಲ್ಲಿ ಅಥವಾ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಬೆಂಕಿ ಹಚ್ಚಿದರೆ ಅದು ಗೋಳಾಕಾರದಲ್ಲಿ ಮತ್ತು ನೀಲಿ ಬಣ್ಣದಲ್ಲಿ ಉರಿಯುತ್ತದೆ. ಅಲ್ಲಿ ಬಿಸಿ ಗಾಳಿ ಮೇಲಕ್ಕೆ ಹೋಗದಿರುವುದೇ ಇದಕ್ಕೆ ಕಾರಣ. ಜಗತ್ತಿನ ಅತಿ ದೊಡ್ಡ ಮರುಭೂಮಿ ಯಾವುದು? ಹೆಚ್ಚಿನವರು ಸಹಾರಾ ಮರುಭೂಮಿ ಎಂದು ಉತ್ತರಿಸುತ್ತಾರೆ. ಆದರೆ ವಿಜ್ಞಾನದ ಪ್ರಕಾರ ಅಂಟಾರ್ಟಿಕಾ ಜಗತ್ತಿನ ಅತಿ ದೊಡ್ಡ ಮರುಭೂಮಿಯಾಗಿದೆ. ಮರುಭೂಮಿ ಎಂದರೆ ಕೇವಲ ಮರಳಲ್ಲ. ಎಲ್ಲಿ ಮಳೆ ಅಥವಾ ಹಿಮಪಾತ ತೀರಾ ಕಡಿಮೆ ಇರುತ್ತದೆಯೋ ಅದನ್ನ ಮರುಭೂಮಿ ಎನ್ನಲಾಗುತ್ತದೆ. ಅಂಟಾರ್ಟಿಕಾ ಒಂದು ಶೀತಲ ಮರುಭೂಮಿ. ಗಾಜು ಮರಳಿನಿಂದ ಮಾಡಲ್ಪಟ್ಟಿದ್ದರೂ ಅದು ಪಾರದರ್ಶಕವಾಗಿದೆ. ಇದಕ್ಕೆ ಕಾರಣ ಗಾಜಿನ ಪರಮಾಣುಗಳ ಜೋಡಣೆ. ಬೆಳಕಿನ ಕಣಗಳು ಗಾಜಿನ ಪರಮಾಣುಗಳ ನಡುವೆ ಯಾವುದೇ ಅಡೆತಡೆ ಇಲ್ಲದೆ ಹಾದು ಹೋಗುತ್ತವೆ. ಅಂದರೆ ಗಾಜಿನ ಪರಮಾಣುಗಳು ಬೆಳಕನ್ನು ಹೀರದೆ ಹಾಗೆಯೇ ಬಿಟ್ಟು ಬಿಡುತ್ತವೆ. ಇದಕ್ಕೆ ಗಾಜು ಮರಳಿನಿಂದ ಮಾಡಲ್ಪಟ್ಟಿದ್ದರೂ ಅದು ಪಾರದರ್ಶಕವಾಗಿದೆ. ಮನುಷ್ಯನ DNA ಎಷ್ಟು ಉದ್ದವಿದೆ ಗೊತ್ತಾ? ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶದಲ್ಲಿರುವ DNA ಅನ್ನು ಬಿಡಿಸಿ ಒಂದರ ಪಕ್ಕದಲ್ಲಿ ಒಂದು ಜೋಡಿಸಿದರೆ ಅದು ಎಷ್ಟು ಉದ್ದವಾಗುತ್ತೆ ಗೊತ್ತಾ? ಅದು ಭೂಮಿಯಿಂದ ಪ್ಲೇಟೋ ಗ್ರಹದವರೆಗೆ ಹೋಗಿ ವಾಪಸ್ ಬರುವಷ್ಟು ಉದ್ದವಿರುತ್ತದೆ. ಕಬ್ಬಿಣ ಅಥವಾ ನಾಣ್ಯಗಳನ್ನು ಮುಟ್ಟಿದಾಗ ಒಂದು ರೀತಿಯ ಲೋಹದ ವಾಸನೆ ಬರುತ್ತದೆ. ಆದರೆ ವಿಜ್ಞಾನದ ಪ್ರಕಾರ ಲೋಹಕ್ಕೆ ಯಾವುದೇ ವಾಸನೆ ಇರುವುದಿಲ್ಲ. ನಾವು ಲೋಹವನ್ನು ಮುಟ್ಟಿದಾಗ ನಮ್ಮ ಚರ್ಮದಲ್ಲಿರುವ ಎಣ್ಣೆ ಅಂಶವು ಲೋಹದೊಂದಿಗೆ ರಾಸಾಯನಿಕ ಕ್ರಿಯೆ ನಡೆಸುತ್ತದೆ. ಆಗ ಬಿಡುಗಡೆಯಾಗುವ ವಾಸನೆಯನ್ನು ನಾವು ಲೋಹದ ವಾಸನೆ ಎಂದು ತಪ್ಪಾಗಿ ಭಾವಿಸುತ್ತೇವೆ. ಸೂರ್ಯನ ಮೇಲ್ಮೈಯಿಂದ ಭೂಮಿಗೆ ಬೆಳಕು ಬರಲು 8 ನಿಮಿಷ ಬೇಕು. ಆದರೆ ಸೂರ್ಯನ ಕೇಂದ್ರದಿಂದ ಉತ್ಪತ್ತಿಯಾಗುವ ಬೆಳಕಿನ ಕಣ ಸೂರ್ಯನ ಮೇಲ್ಮೈ ತಲುಪಲು ಸುಮಾರು 40,000 ವರ್ಷಗಳು ಬೇಕಾಗುತ್ತದೆ. ಏಕೆಂದರೆ ಸೂರ್ಯನ ಒಳಭಾಗ ಅಷ್ಟು ದಟ್ಟವಾಗಿದೆ. ನೀಲಿ ತಿಮಿಂಗಲ ಭೂಮಿಯ ಮೇಲಿನ ಅತಿ ದೊಡ್ಡ ಪ್ರಾಣಿ. ಇದರ ಹೃದಯದ ಗಾತ್ರ ಎಷ್ಟು ದೊಡ್ಡದಿದೆ ಎಂದರೆ ಅದರ ರಕ್ತನಾಳಗಳ ಒಳಗೆ ಒಬ್ಬ ಮನುಷ್ಯ ಆರಾಮವಾಗಿ ಈಜಬಹುದು. ಮತ್ತು ಇದರ ಹೃದಯದ ಬಡಿತದ ಶಬ್ದವನ್ನು ಸುಮಾರು 3 ಕಿಲೋಮೀಟರ್ ದೂರದವರೆಗೆ ಕೇಳಬಹುದು. ಬಾಹ್ಯಾಕಾಶಕ್ಕೆ ಹೋಗುವ ಗಗನಯಾತ್ರಿಗಳು ಭೂಮಿಗೆ ವಾಪಸ್ ಬಂದಾಗ ಸುಮಾರು 2 ಇಂಚು ಎತ್ತರ ಬೆಳೆದಿರುತ್ತಾರೆ. ಭೂಮಿಯ ಮೇಲೆ ಗುರುತ್ವಾಕರ್ಷಣೆ ನಮ್ಮ ಬೆನ್ನು ಮೂಳೆಯನ್ನು ಕೆಳಕ್ಕೆ ಒತ್ತುತ್ತಿರುತ್ತದೆ. ಆದರೆ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆ ಇಲ್ಲದ ಕಾರಣ ಬೆನ್ನು ಮೂಳೆಗಳ ನಡುವೆ ಇರುವ ಮೆತ್ತನೆಯ ಎಲುಬು ಅಥವಾ ಜೆಲ್ಲಿಯಂತಹ ಭಾಗ ಹಿಗ್ಗುತ್ತದೆ. ಇದರಿಂದ ಅವರು ಎತ್ತರವಾಗಿ ಕಾಣುತ್ತಾರೆ.
ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರ ಒಟ್ಟು ತೂಕ ಮತ್ತು ಭೂಮಿಯ ಮೇಲಿರುವ ಎಲ್ಲ ಇರುವೆಗಳ ಒಟ್ಟು ತೂಕ ಸರಿಸುಮಾರು ಒಂದೇ ಆಗಿರುತ್ತದೆ. ಒಂದು ಇರುವೆ ಸಣ್ಣದಾಗಿ ಕಂಡರೂ ಭೂಮಿಯ ಮೇಲೆ ಕೋಟ್ಯಾಂತರ ಸಂಖ್ಯೆಯಲ್ಲಿರುವುದರಿಂದ ಅವುಗಳ ಒಟ್ಟು ತೂಕ ಅಗಾಧವಾಗಿದೆ. ಸೂರ್ಯನ ಮೇಲ್ಮೈ ತಾಪಮಾನ ಸುಮಾರು 5500 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಆದರೆ ಸೂರ್ಯನ ವಾತಾವರಣದ ಹೊರಪದರವಾದ ಕೊರೋನಾ ತಾಪಮಾನ 20 ಲಕ್ಷ ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಅಂದರೆ ಬೆಂಕಿಯಿಂದ ದೂರ ಹೋದಂತೆ ಶಾಖ ಕಡಿಮೆಯಾಗುವ ಬದಲು ಸೂರ್ಯನಲ್ಲಿ ಹೆಚ್ಚಾಗುತ್ತದೆ. ಇದು ವಿಜ್ಞಾನಿಗಳಿಗೆ ಇಂದಿಗೂ ದೊಡ್ಡ ರಹಸ್ಯವಾಗಿದೆ. ಕೇವಲ ಒಂದು ಹನಿ ನೀರಿನಲ್ಲಿ ಎಷ್ಟು ಪರಮಾಣುಗಳು ಇರುತ್ತವೆ ಎಂದರೆ ಇಡೀ ವಿಶ್ವದಲ್ಲಿ ಎಷ್ಟು ನಕ್ಷತ್ರಗಳಿರುತ್ತದೆಯೋ ಅದಕ್ಕಿಂತ ಹೆಚ್ಚು ಪರಮಾಣುಗಳು ಆ ಒಂದು ಪುಟ್ಟ ಹನಿಯಲ್ಲಿರುತ್ತವೆ.